ಆಚಾರ್ಯ ಚಾಣಕ್ಯರು ತಿನ್ನುವ ಆಹಾರಕ್ಕೆ ಹೆಚ್ಚು ಮಹತ್ವವನ್ನು ನೀಡುತ್ತಿದ್ದರು. ಚಾಣಕ್ಯರ ಪ್ರಕಾರ ಪೋಷಣೆಯನ್ನು ನೀಡುವುದಲ್ಲದೆ ನೈತಿಕತೆ ಮತ್ತು ವಿವೇಕದ ಗುಪ್ತ ಬೋಧನೆಗಳನ್ನು ಒಳಗೊಂಡಿದೆ. ಹಾಗಂತ ನಾವು ಆಹಾರವನ್ನು ಯಥೇಚ್ಛವಾಗಿಯೂ ಸೇವಿಸಬಾರದು. ದೇಹಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟೇ ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸಬೇಕು. ಮಿತಿಗಳಿಲ್ಲದೆ ತಿನ್ನುವ ಆಹಾರವು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಇದು ನಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು. ಅವರ ಪ್ರಕಾರ ಶುದ್ಧ ಮತ್ತು ಆರೋಗ್ಯಕರ ಆಹಾರ ಮಾತ್ರ, ದೇಹಕ್ಕೆ ಸೂಕ್ತವಾದ ಆಹಾರವನ್ನು ಮಾತ್ರ ಸೇವಿಸಬೇಕು. ದೈಹಿಕ ಆರೋಗ್ಯ ಹಾಗೂ ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಆಹಾರವನ್ನು ಮುಖ್ಯವೆಂದು ಚಾಣಕ್ಯ ಪರಿಗಣಿಸಿದ್ದಾರೆ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಆಹಾರದ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಕೆಲವು ಆಹಾರವನ್ನು ಚಾಣಕ್ಯರು ವಿಷಕ್ಕೆ ಹೋಲಿಸಿದ್ದಾರೆ. ಅಂತಹ ಆಹಾರಗಳು ಯಾವುವು ಗೊತ್ತೇ? 1. ಅತಿಯಾದ ಆಹಾರ ಸೇವನೆ. ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ತಿಂದರೆ ಅದು ನಿಮಗೆ ವಿಷದಂತಾಗುತ್ತದೆ. ಅತಿಯಾಗಿ ತಿನ್ನುವುದರಿಂದ ಬೊಜ್ಜು, ಹೃದ್ರೋಗ, ಮಧುಮೇಹ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ನೀವು ತುತ್ತಾಗುತ್ತೀರಿ. ಹಾಗಾಗಿ ನಿಮಗೆಷ್ಟು ಆಹಾರ ತಿನ್ನಲು ಸಾಧ್ಯವೋ ಅಷ್ಟೇ ಆಹಾರವನ್ನು ಸೇವಿಸಿ. ಅತಿಯಾದ ಆಹಾರ ಸೇವನೆಯು ನಿಮ್ಮ ಜೀರ್ಣಕ್ರಿಯೆಯ ಮೇಲೆ ಕೆಟ್ಟ ಪರಿಣಾಮವನ್ನುಂಟು ಮಾಡುತ್ತದೆ. 2. ಜೀರ್ಣವಾಗದ ಆಹಾರ ಸೇವನೆ. ನಿಮಗೆ ಜೀರ್ಣವಾಗದ ಆಹಾರವನ್ನು ನೀವು ಸೇವಿಸಿದರೆ ಅದು ನಿಮ್ಮ ದೇಹಕ್ಕೆ ವಿಷದಂತಾಗುತ್ತದೆ. ಜೀರ್ಣವಾಗದ ಆಹಾರವು ಹೊಟ್ಟೆ ನೋವು, ಅಜೀರ್ಣ, ಗ್ಯಾಸ್, ಅಸಿಡಿಟಿ ಮತ್ತು ಇತರ ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟುಮಾಡಬಹುದು. ನಿಮ್ಮ ಜೀರ್ಣಕ್ರಿಯೆಗೆ ಸರಿಹೊಂದುವಂತಹ ಆದಷ್ಟು ಸಾತ್ವಿಕ ಅಂಶವಿರುವ ಆಹಾರವನ್ನು ಸೇವಿಸಿ. 3. ಹಳಸಿದ ಆಹಾರ ಸೇವನೆ. ಹಳಸಿದ ಆಹಾರದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಇತರ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು ಬೆಳೆಯುತ್ತವೆ. ಇದು ನಿಮಗೆ ಅನಾರೋಗ್ಯವನ್ನುಂಟು ಮಾಡುತ್ತದೆ. ಯಾವಾಗಲೂ ಆಹಾರ ಬಿಸಿಯಿರುವಾಗಲೇ ಸೇವಿಸಿ. ಹಳಸಿದ ಆಹಾರವನ್ನು ಫ್ರಿಡ್ಜ್ನಲ್ಲಿಟ್ಟು ತಿನ್ನುವುದಾಗಲಿ ಅಥವಾ ಪದೇ ಪದೇ ತಿನ್ನುವುದಾಗಲಿ ಮಾಡಬೇಡಿ. 4. ಕಲುಷಿತ ಆಹಾರ ಸೇವನೆ. ನೀವು ಕಲುಷಿತ ಆಹಾರವನ್ನು ಸೇವಿಸಿದರೆ ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಕಲುಷಿತ ಆಹಾರವು ಬ್ಯಾಕ್ಟೀರಿಯಾ, ವೈರಸ್ಗಳು ಮತ್ತು ಇತರ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳನ್ನು ಒಳಗೊಂಡಿರಬಹುದು. ಅದು ನಿಮ್ಮನ್ನು ಅನಾರೋಗ್ಯಕ್ಕೆ ಒಳಪಡಿಸಬಹುದು. ಆದ್ದರಿಂದ ಇಂತಹ ಆಹಾರವನ್ನು ಸೇವಿಸುವಾಗ ಎಚ್ಚರಿಕೆಯಿಂದಿರಿ. 5. ಜಂಕ್ ಫುಡ್. ಜಂಕ್ ಫುಡ್ನಲ್ಲಿ ಹೆಚ್ಚಿನ ಪ್ರಮಾಣದ ಕೊಬ್ಬು, ಸಕ್ಕರೆ ಮತ್ತು ಉಪ್ಪು ಇರುತ್ತದೆ. ಇದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಜಂಕ್ ಫುಡ್ ಬೊಜ್ಜು, ಹೃದ್ರೋಗ, ಮಧುಮೇಹ ಮತ್ತು ಇತರ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಹಾಗಾಗಿ ಜಂಕ್ ಫುಡ್ ತಿನ್ನುವುದರಿಂದ ಆದಷ್ಟು ಅಂತರವನ್ನು ಕಾಯ್ದುಕೊಳ್ಳಿ. ಎಣ್ಣೆ, ಉಪ್ಪು, ಸಕ್ಕರೆ ಇರುವ ಆಹಾರವನ್ನು ಅತಿಯಾಗಿ ಸೇವಿಸಲು ಹೋಗದಿರಿ. ನೀವು ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತೆಗೆದುಕೊಳ್ಳದೇ ಇದ್ದರೆ ಅದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನುಂಟು ಮಾಡಬಹುದು. ಉದಾಹರಣೆಗೆ, ತಡರಾತ್ರಿಯಲ್ಲಿ ಆಹಾರವನ್ನು ತಿನ್ನುವುದು ಅಜೀರ್ಣ ಮತ್ತು ನಿದ್ರೆಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಹಾಗೂ ಸರಿಯಾಗಿ ಬೇಯಿಸಿದ ಆಹಾರವನ್ನು ತಿನ್ನುವ ಅಭ್ಯಾಸ ರೂಢಿ ಮಾಡಿಕೊಳ್ಳಿ.